ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಪ್ರಮುಖವಾಗಿ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ವೈರಲ್ ಆಗ್ತಾ ಇದೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಒಂದು ಏನಂದ್ರೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ 18,000 ಶಿಕ್ಷಕರ ನೇಮಕಾತಿಯ ಒಂದು ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬರ್ತಿದೆ. ಒಂದು ಆರ್ಟಿಕಲ್ ಆಗಿರ್ಬೋದು, ನ್ಯೂಸ್ ಪೇಪರ್ಗಳಾಗಿರ್ಬೋದು, ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಸುದ್ದಿ ವೈರಲ್ ಆಗ್ತಿರುತ್ತೆ. ಅಭ್ಯರ್ಥಿಗಳಿಗೆ ಕೆಲವೊಂದು ಡೌಟ್ಸ್ಗಳು ಇರೋದಾಗಿರುತ್ತೆ. ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿ ಕೊಡಬೇಕಿತ್ತು. ಒಂದು BEdನ ಒಂದು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಬೇರೆ ಬೇರೆ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಅಗತ್ಯ ಇತ್ತು. ಆ ಒಂದು ರೀಸನ್ ನಾವು ಈ ಒಂದು ಮಾಹಿತಿನ ಕೊಡ್ಲಿಕ್ಕೆ ಆಗಿರಲಿಲ್ಲ. ಕೆಲವೊಂದು ಸುದ್ದಿಗಳು ಬರ್ತಿದ್ರು ಕೂಡ ಇವಾಗ ಒಂದು ಸಾಕಷ್ಟು ಅಭ್ಯರ್ಥಿಗಳ ಒಂದು ಪ್ರಶ್ನೆ ಇದಾಗಿರುವಂತದ್ದಿರೋದನ್ನ ಹೇಳ್ತಾ ಇರೋದಾಗಿರುತ್ತೆ. ಥರ್ಡ್ ರೌಂಡ್ ಅಂದ್ರೆ ಅಭ್ಯರ್ಥಿಗಳಿಗೆ ಒಂದು ನೇಮಕಾತಿ ಪರೀಕ್ಷೆ ಏನಿದೆಯಲ್ಲ, TET ಕ್ಲಿಯರ್ ಆಗಿದ್ದು ಅಭ್ಯರ್ಥಿಗಳು, TET ಕ್ಲಿಯರ್ ಆಗಿರುವಂತ ಅಭ್ಯರ್ಥಿಗಳಾಗಿರ್ಬೋದು, ಕಳೆದ ವರ್ಷಗಳಲ್ಲಿ ಕ್ಲಿಯರ್ ಆಗಿರೋರಾಗಿರ್ಬೋದು, ನೇಮಕಾತಿ ಪರೀಕ್ಷೆ ಯಾವಾಗ ಆಗುತ್ತೆ ಅಂತ ಒಂದು ವೆಯ್ಟ್ ಮಾಡ್ತೀರಾ. ಮತ್ತೆ ಈ ಬಾರಿ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಒಂದು ಆಲ್ಮೋಸ್ಟ್ ಒಂದು ವರ್ಷದಿಂದ 6-7 ತಿಂಗಳಿಂದ ಕೂಡ ಸುದ್ದಿಗಳು ಬರ್ತಿದೆ. ಇಷ್ಟು ಸಾವಿರ ಪೋಸ್ಟ್ಗೆ, ಅಷ್ಟು ಸಾವಿರ ಪೋಸ್ಟ್ಗೆ ನೇಮಕಾತಿ ಪರೀಕ್ಷೆಗಳು ಆಗ್ತಿದೆ, ಹಾಗೆ ಹೀಗೆ ಅಂತ ಕೆಲವೊಂದು ಆರ್ಟಿಕಲ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಚಾನಲ್ಸ್ ಆಗಿರ್ಬೋದು, ಬೇರೆ ಬೇರೆ ಕಡೆಗಳು ಕೂಡ ನಿಮಗೆ ಮಾಹಿತಿಗಳು ಲಭ್ಯ ಆಗ್ತಿರ್ಬೋದಾಗಿರುತ್ತೆ. ನಿಜಾಂಶ ಯಾವುದಿದೆ ಆಗಿದೆ, ಏನು ಫ್ಯಾಕ್ಟ್ ಇದೆ, ಸೊ ಯಾವ ಥರ ಸಿಸ್ಟಮ್ ಅಂದ್ರೆ ಹೋಗ್ತಾ ಇದೆ, ಸೊ ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಏನಿರ್ತವೆ, ಅಥವಾ ಸಚಿವರು ಏನು ಮಾಹಿತಿನ ಕೊಟ್ಟಿದ್ದಾರೆ, ಸಚಿವರು ಒಂದೊಂದು ಕಡೆಗಳಲ್ಲಿ ಒಂದೊಂದು ಮಾಹಿತಿನ ಕೊಡ್ತಿರೋದಾಗಿರುತ್ತೆ. ಶಿಕ್ಷಣ ಸಚಿವರು ಇಷ್ಟು ಸಾವಿರ ಪೋಸ್ಟ್, ಅಷ್ಟು ಸಾವಿರ ಪೋಸ್ಟ್, ಆವಾಗ ಕರಿತೀವಿ, ಇವಾಗ ಕರಿತೀವಿ, ಹಾಗೆ ಹೀಗೆ ಅಂತಾನೆ ಇಲಾಖೆ ಕಡೆಯಿಂದನೂ ಕೂಡ ಒಂದು ಶಿಕ್ಷಣ ಸಚಿವರು ಕೂಡ ಅವತ್ತು ಮಾಹಿತಿನ ಕೂಡ ಕೊಟ್ಟಿದ್ರು. TET ಎಕ್ಸಾಮ್ಗೂ ಮುಂಚೆನೂ ಕೂಡ TET ಎಕ್ಸಾಮ್ ಆದ ನಂತರದಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ಮಾಡ್ತೀವಿ ಅಂತ. ಸೊ ಈಗ TET ಎಕ್ಸಾಮ್ ಎಲ್ಲ ಆಗಿದೆ. ಬಹುತೇಕ ಬಾರಿ ಈ ಬಾರಿ ಒಂದು ಅಭ್ಯರ್ಥಿಗಳು ದಾಖಲೆಯ ಮಟ್ಟದಲ್ಲಿ ಅಪ್ಲಿಕೇಶನ್ ಕೂಡ ಹಾಕಿದ್ರು ಅಂತ ಹೇಳ್ಬೋದಾಗಿರುತ್ತೆ. 3.35 ಲಕ್ಷ ಅಭ್ಯರ್ಥಿಗಳ ಪೈಕಿ ಆಲ್ಮೋಸ್ಟ್ 93-94% ಎಕ್ಸಾಮ್ನ ಬರೆದಿದ್ದು. ಅದರಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ 93,000 ಆಸ್ಪಾಸ್ನಲ್ಲಿ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಮತ್ತೆ ಕಳೆದ ವರ್ಷದಲ್ಲಿ ಕೂಡ ಕೆಲವು ಅಭ್ಯರ್ಥಿಗಳು ಪಾಸ್ ಆದವರು ಇದ್ದೀರಾ. ಸೊ ಅವ್ರು ಈ ಬಾರಿ ಅಪ್ಲಿಕೇಶನ್ ಹಾಕ್ದೇನೆ ಹೋಗ್ಬೋದಾಗಿರುತ್ತೆ, ಅಥವಾ ಅಪ್ಲಿಕೇಶನ್ ಹಾಕಿರೋರ ಪೈಕಿನೂ ಇರ್ಬೋದು. ಸುಮಾರು ಇವಾಗ 1-1.5 ಲಕ್ಷ ಆಲ್ಮೋಸ್ಟ್ ಅಭ್ಯರ್ಥಿಗಳು ಹೆಚ್ಚಿಗೆ ಇದ್ದೀರಾ ಅಂತ ಹೇಳ್ಬೋದು. ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ, ಗೌರ್ಮೆಂಟ್ ಒಂದು ಟೀಚರ್ಗೆ ಸಂಬಂಧಪಟ್ಟಂತೆ HSTR ಆಗಿರ್ಬೋದು, GPSTR ಆಗಿರ್ಬೋದು, ಇತರ ಒಂದು ಜಾಬ್ಗಳಿಗೆ ಸಂಬಂಧಪಟ್ಟಂತೆ. ಸೊ ಒಂದು ಸುದ್ದಿ ಬರ್ತಿದೆ, ಸ್ಕ್ರೀನ್ ಮುಖಾಂತರ ನೋಡ್ತಾ ಇರ್ತೀರಾ. ಸೊ ಈ ಒಂದು 18,000 ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂತೆ ಜನವರಿ ತಿಂಗಳಲ್ಲಿ ಅಂತ ಅಭ್ಯರ್ಥಿಗಳಿಗೆ ಇದೇ ತಿಂಗಳಲ್ಲಿ ನೇಮಕಾತಿ ಹಾಗೆ ಅಂತಕ್ಕಂಥ ಅಧಿಸೂಚನೆ ಪ್ರಕಟ ಆಗ್ಬೋದು ಅಂತೆಲ್ಲ ಸುದ್ದಿಗಳಿದಾವೆ. ಇದನ್ನ ಫ್ಯಾಕ್ಟ್ನ ನೋಡುವಂತಾದರೆ ಸದ್ಯಕ್ಕೆ ಇದು ನಿಜಾನ ಏನು ಎತ್ತ ಅಲ್ಲಿ ಬಂದಿರತಕ್ಕಂಥದ್ದು ಅಂತ ಹೇಳಿದ್ರೆ, ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ಯಾವುದೇ ಒಂದು ಪ್ರಕಟಣೆ ಅಂತಕ್ಕಂಥದ್ದಾಗಿರ್ಬೋದು, ಅಧಿಸೂಚನೆ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಒಂದು ಡಿಪಾರ್ಟ್ಮೆಂಟ್ನ ಕಡೆಯಿಂದ, ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಇದುವರೆಗೂ ಕೂಡ ಪ್ರಕಟ ಮಾಡಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಶಿಕ್ಷಣ ಸಚಿವರು ಕೂಡ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಕೆಲವೊಂದು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳಲ್ಲಿ ಅದು ಪ್ರಿಂಟ್ ಆಗ್ತಾ ಇರುತ್ತೆ. ಮತ್ತು ಈ ಥರ ಒಂದು ಜಾಬ್ಗಳ ಬಗ್ಗೆನೂ ಅಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಸಾವಿರ ಪೋಸ್ಟ್ ಹಾಗೆ ಅಂತೆಲ್ಲ ಮಾಹಿತಿಗಳಲ್ಲಿ ಬಂದಿದೆ. ಅದು ನಿಜಾನ ಅಂತ ಹೇಳಿದ್ರೆ ಅದು ವೈರಲ್ ಆಗ್ತಿರೋದು ಏನು ಮಾಹಿತಿ ಇದೆಯಲ್ಲ, ಸೊ ಇದು ಅಂತಕ್ಕಂಥದ್ದು ಯಾವುದೇ ರೀತಿ ನಿಜ ಅನ್ನೋದಕ್ಕಿಂತ ಸದ್ಯದ ಫ್ಯಾಕ್ಟ್ ಅಂತೂ ಅಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ಸದ್ಯದಲ್ಲಿ ಇರತಕ್ಕಂಥ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಆಗಿಲ್ಲ. ಮತ್ತು ಜನವರಿ ತಿಂಗಳಲ್ಲಿ, ಇದೇ ತಿಂಗಳಲ್ಲಿ ಆಗಿದ್ರೆ 18,000 ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆ ಅಧಿಸೂಚನೆ ಏನಾದರೂ ಪ್ರಕಟ ಆಗುತ್ತಾ ಅಂತ ಹೇಳಿದ್ರೆ ಸಾಧ್ಯತೆ ತೀರಾ ಕಡಿಮೆ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ಇದೇ ತಿಂಗಳಲ್ಲಿ ಆಗುವಂಥದ್ದು ಇದ್ರೆ ಒಂದು ಬೇರೆ ಬೇರೆ ಅನೌನ್ಸ್ಮೆಂಟ್ ಆದರೂ ಬರಬೇಕಿತ್ತು ಇಲಾಖೆ ಕಡೆಯಿಂದ. ಸಡನ್ ಆಗಿ ಅಧಿಸೂಚನೆ ಪ್ರಕಟ ಆದರೂ ಆಶ್ಚರ್ಯ ಇಲ್ಲ. ಬಟ್ ಸದ್ಯಕ್ಕಿರೋ ಮಾಹಿತಿಗಳ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಚೇಂಜಸ್ ಹಾಗೆ ಹೀಗೆ ಅಂತಕ್ಕಂಥ ಸುದ್ದಿಗಳು ಬರ್ತಿರೋದ್ರಿಂದ ಅಭ್ಯರ್ಥಿಗಳು ವೆಯ್ಟ್ ಮಾಡಿ ನೋಡಬೇಕಿರುತ್ತೆ. ಸದ್ಯಕ್ಕೆ ಈ ಒಂದು ಜನವರಿ ತಿಂಗಳಲ್ಲಿ ಅಧಿಸೂಚನೆ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುವಂಥ ರೀತಿಯಲ್ಲಿ ಕಾಣ್ತಾ ಇರೋದಾಗಿರುತ್ತೆ. ಮತ್ತು ಇಲಾಖೆ ಕಡೆಯಿಂದನೂ ಕೂಡ ಕೆಲವೊಂದು ಹಿಂದಿನ ಒಂದು ಸಂದರ್ಭಗಳಾಗಿರ್ಬೋದು, ಕೆಲವೊಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೆಲವೊಂದು ಇರುವಂಥದ್ದಾಗಿರುತ್ತೆ. ಅಂದರೆ ಹಿಯರಿಂಗ್ಗಳಾಗಿರ್ಬೋದು, ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಇರುವಂಥದ್ದಾಗಿರುತ್ತೆ. ಅಂದರೆ ಕೆಲವೊಂದು ಪ್ರಕರಣಗಳು ಇರುವಂಥದ್ದಾಗಿರುತ್ತೆ ಏನು ಎತ್ತ ಅಂತ. ಸೊ ಅವುಗಳೆಲ್ಲ ಕ್ಲಿಯರ್ ಆದ ನಂತರದಲ್ಲಿ ಇಲಾಖೆಯವರು ಕೊಡ್ತಿರೋ ಮಾಹಿತಿ ಪ್ರಕಾರ ಅದೆಲ್ಲ ಕ್ಲಿಯರ್ ಆದ ನಂತರದಲ್ಲಿ ಒಂದು ನೋಟಿಫಿಕೇಶನ್ ಎಲ್ಲ ಆಗುವ ಸಾಧ್ಯತೆ ಇರುತ್ತೆ. ಸೊ ಡಿಲೇ ಏನೋ ಆಗ್ಲಿಕ್ಕಿಲ್ಲ, ಬಟ್ ಅದು ಎಲ್ಲ ಕ್ಲಿಯರ್ ಆಗಬೇಕಿರುತ್ತೆ ಅಂತ ಒಂದು ಸದ್ಯಕ್ಕೆ ಮಾಹಿತಿಗಳು ಕೆಲವೊಂದು ಕಡೆ ಬರ್ತಿದೆ. ಬಟ್ ಈಗ ಸದ್ಯಕ್ಕೆ ಅಫಿಷಿಯಲ್ ಆಗಿ ಇದು ನಿಜಾನ, ಜನವರಿ ತಿಂಗಳಲ್ಲೇ ಆಗ್ಬಿಡುತ್ತಾ, ಜನವರಿ ತಿಂಗಳಲ್ಲೇ ಆಗುತ್ತೆ ಹಾಗೆ ಅಂತ ಕೊಟ್ಟಿದ್ದಾರೆ. ಕಾದ್ ನೋಡೋಣ ಅಭ್ಯರ್ಥಿಗಳ. ಆದರೆ ಎಲ್ಲ ಅಭ್ಯರ್ಥಿಗಳಿಗೆ, ಶಿಕ್ಷಕ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುತ್ತೆ. ಸದ್ಯಕ್ಕಿರುವಂಥ ಮಾಹಿತಿ ಇದಾಗಿತ್ತು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಿಮಗೆ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ಪಡ್ಕೋಬೋದಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು ಯೂಟ್ಯೂಬ್ನಲ್ಲಿ. ಹೆಚ್ಚುವರಿ ಪ್ರಶ್ನೆ ಇನ್ಫಾರ್ಮೇಷನ್ಗಾಗಿ ಎಲ್ಲ ಒಂದು ಕನ್ನಡ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್, ಇನ್ಸ್ಟಾಮಲ್ಲಿ ಕೂಡ ನೀವು ಹೆಚ್ಚುವರಿ ಮಾಹಿತಿಗಳನ್ನು ಪಡ್ಕೋತಿರ್ಬೋದಾಗಿರುತ್ತೆ. ಆಲ್ ದ ಬೆಸ್ಟ್.